ನಮಸ್ಕಾರ. ಹೊಸ BPL ರೇಷನ್ ಕಾರ್ಡ್ ಇರ್ಬೋದು, APL ಇರ್ಬೋದು, ಹಾಗೆ ತಿದ್ದುಪಡಿ ಇರ್ಬೋದು, ಹಾಗೆ ಯಾರೆಲ್ಲ ಕಾಯ್ತಾ ಇದ್ದೀರೋ 2020ರಿಂದ ಮೇಲೆ 21ನೇ ವರ್ಷದಿಂದ ಯಾರೆಲ್ಲ ಕಾಯ್ತಾ ಇದ್ದೀರೋ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಹಾಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಹಾಗೆ ಯಾವುದೆಲ್ಲ ಅರ್ಹತೆ ಮಾನದಂಡ ಎಲ್ಲ ಕೊಟ್ಟಿದ್ದಾರೆ ಹೊಸದಾಗಿ, ಅದನ್ನೆಲ್ಲ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಮೊದಲನೇದಾಗಿ ಮಾಡಬೇಕಾದಿಷ್ಟೇ ಈ ವಿಡಿಯೋ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಇದೇ ರೀತಿಯ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಇದೇ ರೀತಿಯ ನಿಜವಾದ ಕಂಟೆಂಟ್ನ ಹಾಕ್ತಾ ಇರ್ತೀನಿ ಈ ಚಾನಲಲ್ಲಿ. ಹಾಗೆ ಕಮೆಂಟಲ್ಲಿ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸ್ನೇಹಿತರೆ. ನಿಮಗೆ ತಿಳಿದಿರುವ ಹಾಗೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಇನ್ನಿತರ ಸಬ್ಸಿಡಿ ಸರ್ಕಾರದಿಂದ ಸಿಗುವಂಥ ಸಬ್ಸಿಡಿ ಹಣ ಪಡೀಲಿಕ್ಕೆ ನಿಮಗೆ ಈ ರೇಷನ್ ಕಾರ್ಡ್ ಅನ್ನೋದು ಕಂಪಲ್ಸರಿಯಾಗಿ ನಿಮಗೆಲ್ಲ ಗೊತ್ತಿರುವಂಥದ್ದು ಮಾಹಿತಿ ಸ್ನೇಹಿತರೆ. ಹಾಗಾದರೆ ಇದನ್ನ ಪಡ್ಕೊಳ್ಳಿಕ್ಕೆ ಏನೆಲ್ಲ ಅರ್ಹತೆ ಬೇಕು ನಿಮಗೆ? ಇನ್ನೊಂದು ಇಂಪಾರ್ಟೆಂಟಾಗಿ ನೀವು ಕರ್ನಾಟಕದ ನಿವಾಸಿಯಾಗಿರಬೇಕು. ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಬಡತನ ರೇಖೆಗಿಂತ ಕೆಳಗಿರುವವರು, ಹಾಗೆ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿಗಿಂತ ಕಡಿಮೆ ಆದಾಯ ಹೊಂದಿರಬೇಕು BPL ಕಾರ್ಡನ್ನು ಪಡಿಬೇಕಾದ್ರೆ. ಹಾಗೆ ಎರಡನೇ ಪಾಯಿಂಟಾಗಿ ಹೊಸದಾಗಿ ಮದುವೆಯಾಗಿ ಹೊಸ ಮನೆಯಲ್ಲಿ ವಾಸ ಮಾಡುವ ನವ ಜೋಡಿಗಳಿಗೆ ರೇಷನ್ ಕಾರ್ಡನ್ನು ಪಡ್ಕೊಳ್ಳುವ ಅರ್ಹತೆ ಇದೆ. ಹಾಗೆ ಮೂರನೇ ಪಾಯಿಂಟಾಗಿ ಈಗಾಗಲೇ ನೀವು ರೇಷನ್ ಕಾರ್ಡನ್ನು ಆಲ್ರೆಡಿ ಹೊಂದಿದರೆ BPL ಅಂಥವರಿಗೆ ಪುನಃ ಅಪ್ಲಿಕೇಶನ್ ಹಾಕಿ ಪಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಆಲ್ರೆಡಿ ನಿಮಗೆ ಕೊಟ್ಟಿರ್ತಾರೆ. ಹಾಗೆ ಅರ್ಹತಾ ಮಾನದಂಡ ಬಂದುಬಿಟ್ಟು ನೀವು ಗೌರ್ಮೆಂಟು ನೌಕರರಾಗಿರಬಾರ್ದು, ಹಾಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು. ಇದೊಂದು ಅರ್ಹತಾ ಮಾನದಂಡ. ಹಾಗಾದರೆ ನಿಮಗೆ ಡಾಕ್ಯುಮೆಂಟು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಾಗ ಏನು ಡಾಕ್ಯುಮೆಂಟ್ ಕೇಳುತ್ತೆ? ಇಷ್ಟು 4 ಡಾಕ್ಯುಮೆಂಟ್ ಕೇಳುತ್ತೆ. ಅದನ್ನ ನೀವು ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಳಿ, ಮತ್ತು ನಿಮಗೆ ಕೂಡಲೇ ರೆಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಂಪಾರ್ಟೆಂಟಾಗಿ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಅನ್ನೋದ್ರ ಬಗ್ಗೆ ಇಂಪಾರ್ಟೆಂಟಾಗಿ ಅಪ್ಡೇಟ್ ಮಾಡಿಕೊಳ್ಳಿ. 10 ವರ್ಷದ ಹಿಂದಿನ ಆಧಾರ್ ಕಾರ್ಡ್ ಯಾರೆಲ್ಲ ಇನ್ನೂ ಯೂಸ್ ಮಾಡ್ತಾ ಇದ್ದೀರೋ ಅವ್ರು ದಯವಿಟ್ಟು, ನೀವೀಗ ಫ್ರೀಯಾಗಿ ಕೊಟ್ಟಿದೆ ಗೌರ್ಮೆಂಟು ಜೂನ್ 14ನೇ ತಾರೀಕುವರೆಗೆ, ಅಂಥವರು ಯಾರೆಲ್ಲ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಹಾಗೆ ಬಯೋಮೆಟ್ರಿಕ್ ನಿಮ್ಮ ಹೆಬ್ಬೆಟ್ ತಗೊಳ್ತಾರೆ ಗುರ್ತಿದ್ದು. ಹಾಗೆ ಅಡ್ರೆಸ್ ಪ್ರೂಫು 6 ವರ್ಷದ ಚಿಕ್ಕ ಮಕ್ಕಳಿದ್ದರೆ ಅವರಿಗೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಒಂದು ಗುರ್ತಿದಾಗಿ ಬೇಕಾಗುತ್ತೆ, ಮತ್ತು ಜಾತಿ ಮತ್ತು ಇನ್ಕಮ್ ಸರ್ಟಿಫಿಕೇಟ್. ಇಷ್ಟು ಡಾಕ್ಯುಮೆಂಟ್ ಇದ್ದರೆ ನಿಮಗೆ BPL ಇರ್ಬೋದು, APL ಇರ್ಬೋದು, ಹಾಗೆ ತಿದ್ದುಪಡಿಗೆ ಇರ್ಬೋದು ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆ 2020 ಮೇಲೆ ಮೊನ್ನೆ 5ನೇ ತಾರೀಕಿಗೆ 2 ಅವರ್ಸು ಮೆಡಿಕಲ್ ಎಮರ್ಜೆನ್ಸಿ ಯಾರಿಗೆಲ್ಲ ಇತ್ತು ಅವರಿಗೆಲ್ಲ ಆಪ್ಷನ್ ಕೊಟ್ಟಿದ್ದರು. 2 ಅವರ್ಸ್ ಕೊಟ್ಟಿದ್ರು, 2 ಗಂಟೆ. ಆವಾಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಈ ಮೆಡಿಕಲ್ ಎಮರ್ಜೆನ್ಸಿಗೆ ಅಂಥವರಿಗೆ ಎಕ್ನಾಲೇಜ್ಮೆಂಟ್ ಸ್ಲಿಪ್ಪು, ಯಾರು ಸೈಬರ್ ಸೆಂಟ್ರಿಗೆ ಹೋಗಿ ಹಾಕಿದ್ರು ಕಂಪ್ಯೂಟ್ರಲ್ಲಿ, ಅಂಥವ್ರಿಗೆ ಯಾರೆಲ್ಲ ಸ್ಲಿಪ್ ಕೊಟ್ಟಿದ್ರು, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅವರು ದಯವಿಟ್ಟು ಆಹಾರ ಇಲಾಖೆಗೆ ಹೋಗ್ಬಿಟ್ಟು ನಿಮ್ಮ ಆ ಸ್ಲಿಪ್ನ, ಹಾಗೆ ಮೆಡಿಕಲ್ ನೀವೇನೋ ಹಾಸ್ಪಿಟ್ಲಿಗೆ ಚಿಕಿತ್ಸೆಗಾಗಿ ಅಡ್ಮಿಟ್ ಆಗಿದ್ರೆ ಆ ದಾಖಲಾತಿಯನ್ನು ತೋರಿಸ್ಬಿಟ್ಟು ನೀವು BPL ಕಾರ್ಡನ್ನು ಪಡ್ಕೊಳ್ಬೋದು. ನಿಮಗೆ ಹೊಸ ರೇಷನ್ ಕಾರ್ಡಿಗೆ ಯಾವ ಡೇಟ್ ಕೊಟ್ಬಿಡ್ತಾರೆ ಅನ್ನೋ ಕಮೆಂಟ್ಸನ್ನು ಹಾಕ್ತಾ ಇದ್ದಾರೆ. ಹೊಸ ರೇಷನ್ ಕಾರ್ಡಿಗೆ ಇವತ್ತೀಗ ಡೇಟನ್ನು ಅನೌನ್ಸ್ ಮಾಡಿಲ್ಲ. ನಿಮಗೆ ಅನೌನ್ಸ್ ಮಾಡಿದ ಕೂಡಲೇ ಇದೇ ಚಾನಲಲ್ಲಿ ನಿಮಗೆ ವಿಷಯನ ತಿಳಿಸ್ತೀನಿ. ನಿಮಗೆ ಈ ವಿಡಿಯೋನ ದಯವಿಟ್ಟು ನಿಮ್ಮ ಸ್ನೇಹಿತರಿಗಿರ್ಬೋದು ಎಲ್ಲರಿಗೆ ಯಾರು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾನು ಈ ಚಾನಲಲ್ಲಿ ಸರಿಯಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಮೊದಲನೇದಾಗಿ ನೀವು ಮಾಡಬೇಕಾದಿಷ್ಟೇ, ಫ್ರೀಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಕಮೆಂಟಲ್ಲಿ ನಿಮ್ದು ಏನೇ ಡೌಟ್ ಇದ್ರೂ ಬಂದು ಕೆಳಗಡೆ ಬಂದುಬಿಟ್ಟು ತಿಳಿಸ್ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.